ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ಯುದ್ಧ ಪ್ರಾರಂಭ ಆಗಿ 17ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹೊತ್ತಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೀನಿ ಅವರನ್ನ ಹತ್ಯೆ ಮಾಡೋದ್ರಲ್ಲಿ ಅಮೆರಿಕ ಯಶಸ್ವಿಯಾಗಿದೆ ಅಂತ ಭಾವಿಸಿದ್ದು, ಇದರ ಮಧ್ಯದಲ್ಲಿ ಇಸ್ರೇಲ್ನ ಪ್ರಧಾನಿಯ ಪರಿಸ್ಥಿತಿ ಏನು, ಅವರು ಕೂಡ ಮೃತಪಟ್ಟಿದ್ದಾರಾ, ಈ ಪ್ರಶ್ನೆ ಇತ್ತು. ಇಂಥ ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ನಾನು ಸತ್ತಿಲ್ಲ ಅಂತ ನೇತನ್ಯಾಹು ಹರಿಬಿಟ್ಟ ವಿಡಿಯೋ ಕೂಡ ಫೇಕ್ ಅನ್ನೋದು ಪ್ರಶ್ನೆ ಇದೆ. ಪದೇ ಪದೇ ಕ್ಲಾರಿಟಿಗಳು ಸಿಗ್ತಾ ಇದೆ. ಬಟ್ ಅದು ನಿಜಾನ ಅನ್ನೋದು ಪ್ರಶ್ನೆ. ಕಾರಣ AI ನಲ್ಲಿ ವಿಡಿಯೋ ಮಾಡಿ ಎಕ್ಸ್ ಖಾತೆಯಲ್ಲಿ ಅದನ್ನ ಪೋಸ್ಟ್ ಮಾಡಲಾಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ನೇತನ್ಯಾಹು ಅವರು ಬದುಕಿದ್ದಾರಾ ಬದುಕಿಲ್ವಾ ಅನ್ನುವಂಥ ಚರ್ಚೆ. ವಿಡಿಯೋದಲ್ಲಿ ನೇತನ್ಯಾಹು ಕಾಫಿ ಕುಡಿಯುತ್ತಾ ನಾನು ಸತ್ತಿಲ್ಲ ಅಂತ ಕ್ಲಾರಿಟಿ ಕೊಡಕ್ ಬಂದ್ರು. ಆದ್ರೆ ಕಾಫಿ ಕುಡಿದ್ರು ಕಪ್ನಲ್ಲಿ ಹಾಗೆ ಉಳಿದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕೆಲವರು ಈ ವಿಡಿಯೋನ AI ನಲ್ಲಿ ಫೇಕ್ ಮಾಡಿದ್ದಾರೆ ಅನ್ನೋದನ್ನ ಚರ್ಚೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ನೇತನ್ಯಾಹು ಬದುಕಿಲ್ಲ, ಅವರು ಮೃತಪಟ್ಟಿರೋದು ನಿಜ ಇರಬಹುದು. ಹಾಗಾಗಿ ಅವರೇ ಬಂದು ಕ್ಲಾರಿಟಿ ಕೊಡೋದ್ರಲ್ಲಿ ಮತ್ತೆ ವಿಫಲರಾಗ್ತಿದ್ದಾರೆ. ಅಗೇನ್ AI ವಿಡಿಯೋ ಬಳಸಿ ನೇತನ್ಯಾಹು ಅವರು ಮತ್ತೆ ಕ್ಲಾರಿಟಿ ಕೊಡೋಕ್ಕೆ ಮುಂದಾಗ್ತಿದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸೊ ಈ ಕಾಫಿ ಇದೆಯಲ್ಲ, ಅವ್ರು ಕುಡಿದ್ರು ಕೂಡ ಕಾಫಿ ಕಪ್ಪಲ್ಲಿ ಕಾಫಿ ಹಾಗೆ ಇದೆಯಲ್ಲ, ಅದ್ರಲ್ಲಿ ಕಡಿಮೆನೇ ಆಗ್ಲಿಲ್ವಲ್ಲ, ಹಾಗಾಗಿ ಇದು ಒರಿಜಿನಲ್ ವಿಡಿಯೋ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಈ ರೀತಿ ವಿಡಿಯೋನ ಫೇಕ್ ಮಾಡಿ ಹರಿಬಿಡಲಾಗಿದೆ. ಅಲ್ಲಿಗೆ ನೇತನ್ಯಾಹು ಅವರು ಮೃತಪಟ್ಟಿರೋ ಸುದ್ದಿನೇ ನಿಜಾನಾ ಅಂತ ನೆಟ್ಟಿಗರು ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಹಿಂದೆ ಇಸ್ರೇಲ್ನ ಪ್ರಧಾನಿ ಕಚೇರಿಯಿಂದಲೂ ಕೂಡ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನ ಆದರೂ ಕೂಡ ಒಂದು ವಿಡಿಯೋ ಮೂಲಕ, ಫೋಟೋ ಮೂಲಕ, ಅದು ಕೂಡ AI ಫೋಟೋ, AI ವಿಡಿಯೋ ಅನ್ನುವಂಥ ಚರ್ಚೆಗಳಾಗಿತ್ತು. ಕಾರಣ ಅವರ ಕೈಯಲ್ಲಿ 6 ಬೆರಳುಗಳು ಇರೋದನ್ನ ನೆಟ್ಟಿಗರು ಗಮನಿಸಿದ್ರು. ಇದಾದ ಬಳಿಕ ಆಗೇನ್ ಕಾಫಿ ಕುಡಿತಾ ಕ್ಲಾರಿಟಿ ಕೊಡಕ್ ಬಂದ್ರು ಅಂತ ಅಂದುಕೊಂಡ್ರು ಕೂಡ ಇದು ಫೇಕ್ ವಿಡಿಯೋ ಅಂತ ನೆಟ್ಟಿಗರು ಹೇಳ್ತಿದ್ರು.